ಆತ್ಮೀಯ ವೀಕ್ಷಕರಿಗೆ ನಿಮ್ಮ ಸುನೀತಾ VS ಅವರು ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಈ ನಡುವೆ ಆರೋಗ್ಯ ಸರಿ ಇಲ್ಲದಿದ್ದ ಕಾರಣ ಈ ನಡುವೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇಲ್ಲ. ಈ ಒಂದು ವಿಡಿಯೋ ಮನಸ್ಸಿಗೆ ತುಂಬ ಹಚ್ಕೊಂಡಿರ್ತಕ್ಕಂಥ ಸನ್ನಿವೇಶಗಳು ಇದ್ದ ಕಾರಣ ನನ್ನ ಒಂದು ಪ್ರೀತಿಗೆ, ನನ್ನ ಒಂದು ನೆನಪಿಗೆ ಒಂದು ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇದು ನಮ್ಮ ಬೆಂಗಳೂರಿನ ಹೆಬ್ಬಾಳ ಬಳಿ ಇರ್ತಕ್ಕಂತಹ ಮಾನ್ಯತಾ ಟೆಕ್ ಪಾರ್ಕಿನ ಮೂಲಕ ಹೋಗುವಂಥ ರಾಚೇನಹಳ್ಳಿಯಲ್ಲಿ ಕೆರೆಯ ಬಳಿ ಇರ್ತಕ್ಕಂತಹ ಮಹಾತ್ಮ ಗಾಂಧೀಜಿ ಮಾದರಿ ಹಳ್ಳಿ, ಮಾಡೆಲ್ ವಿಲೇಜ್ ಒಂದು ಸ್ಥಳವಾಗಿದ್ದು ತುಂಬ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂತಹ ಒಂದು ಕೇಂದ್ರ ಇದೆ ಅಂತ ಹೇಳಬಹುದು. ನಾವು ಚಿಕ್ಕ ಮಕ್ಕಳಿದ್ದಾಗ ಹಳ್ಳಿಯ ಸನ್ನಿವೇಶಗಳನ್ನು ನೋಡಿದಂತಹವರಿಗೇ ಈ ಒಂದು ಸ್ಥಳವನ್ನು ನೋಡಿದಾಗ ಮನಸ್ಸಿಗೆ ಒಂದು ಕಡೆ ಖುಷಿ, ಮತ್ತೊಂದು ಮೂಲೆಯಲ್ಲಿ ಏನೋ ಒಂದು ರೀತಿಯಾಗಿರ್ತಕ್ಕಂತಹ ನೋವು ಆಗುವಂಥದ್ದು ಇರುತ್ತೆ ಇಲ್ಲಿ. ಕಾರಣ ಇಷ್ಟೇ, ನಾವು ಕೂಡ ಹಳ್ಳಿಯಲ್ಲೇ ಬೆಳೆದು ಹಳ್ಳಿಯ ಸನ್ನಿವೇಶಗಳನ್ನು ಮತ್ತು ಹಳ್ಳಿಯ ಸೊಗಡನ್ನು ಕಣ್ಣಾರೆ ಕಂಡಿರ್ತಕ್ಕಂತಹವರು ನಾವು. ಆದರೆ ಕೆಲಸದ ನಿಮಿತ್ತ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ, ಅಂದರೆ ಹಳ್ಳಿಗಳ ಕಡೆಯಿಂದ ನಗರ ಪ್ರದೇಶಗಳಿಗೆ ಹೋಗಿ ನಗರದಲ್ಲಿ ವಾರ ಪೂರ್ತಿ ದುಡಿದು ಕೊನೆಯ ದಿನ ವಿಶ್ರಾಂತಿ ಪಡೆಯುವಂತಹ ಒಂದು ಜೀವನ ನಮ್ಮದಾಗಿರುತ್ತದೆ. ಯಾವಾಗ ಹಳ್ಳಿಯಲ್ಲಿ ನಾವು ಹಬ್ಬ ಹರಿದಿನಗಳಿಗೆ ಮಾತ್ರ ನಾವು ಈ ಒಂದು ಹಳ್ಳಿಗಳಿಗೆ ಹೋಗಿ ನಮ್ಮ ಕುಟುಂಬದವರ ಜೊತೆ ನಾವು ಬೆರೆಯುವಂತಹ ಪರಿಸ್ಥಿತಿ ಇವಾಗ ಎದುರಾಗಿದೆ. ಇಲ್ಲಿ ಈ ಒಂದು ಪಿಕ್ಚರ್ಸನ್ನು, ಅಂದರೆ ಚಿತ್ರಗಳನ್ನಾಗ್ಬೋದು, ಅಲ್ಲಿ ಇರ್ತಕ್ಕಂತಹ ಒಂದು ಮಾದರಿಗಳನ್ನು ನಾವು ನೋಡಿದಾಗ ಮನಸ್ಸಿಗೆ ತುಂಬ ಅಂದರೆ ಖುಷಿ ಆಗುತ್ತೆ. ನಮ್ಮ ಚಿಕ್ಕಂದಿನಲ್ಲಿ ನಾವು ಆಡಿರ್ತಕ್ಕಂತಹ ಆಟಗಳಾಗಬಹುದು, ಒಂದು ಜಾನುವಾರುಗಳಾಗಬಹುದು, ಹಳ್ಳಿಯಲ್ಲಿ ಕೂಳ್ತಿರ್ತಕ್ಕಂತಹ ಜನರು ಮಾತನಾಡ್ತಕ್ಕಂತಹ ಮಾತುಗಳಾಗ್ಬೋದು, ನಾವು ಆಡಿರುವಂತಹ ಆಟಗಳಿಂದ ಹಿಡಿದು ಎಲ್ಲ ಕೂಡ ನಮ್ಮ ಕಣ್ಣು ಮುಂದೆ ಕಟ್ಟುವಂತಹ ಸನ್ನಿವೇಶಗಳು ನಾವಿಲ್ಲಿ ನೋಡಬಹುದು. ಪ್ರತಿಯೊಂದು ಇದೆ. ಹಳ್ಳಿಯಲ್ಲಿ ಮಾತನಾಡುವ ಹಂತದಿಂದ ಹಿಡಿದು, ಮಕ್ಕಳ ಆಲನೆ ಪಾಲನೆಯಿಂದ ಹಿಡಿದು, ಒಂದು ಗೌಡರ ಮನೆಗಳಿಂದ ಹಿಡಿದು, ಗೌಡರ ಮನೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಜನರಿಂದ ಹಿಡಿದು, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಆಟ ಆಡುವಂತಹ ವಸ್ತುಗಳಿಂದ ಹಿಡಿದು, ಆಗಿನ ಕಾಲದಲ್ಲಿ ಕಟ್ತಾ ಇರ್ತಕ್ಕಂತಹ ಎತ್ತಿನ ಗಾಡಿಯಿಂದ ಹಿಡಿದು, ಕೋಳಿಗಳಿಂದ ಹಿಡಿದು, ಹಂದಿಗಳಿಂದ ಹಿಡಿದು ಪ್ರತಿಯೊಂದು ಕೂಡ ನಾವು ಒಂದು ವಿಲೇಜ್ ಪಾರ್ಕಲ್ಲಿ ನೋಡಬಹುದು ವೀಕ್ಷಕರು. ಹೌದು, ನಾವು ಹಳ್ಳಿಗಳಲ್ಲೇ ಹುಟ್ಟಿ ಹಳ್ಳಿಯ ಇದೆಲ್ಲನೂ ನೋಡಿದಾಗ ನಮಗೆ ಹಳ್ಳಿ ನೆಮ್ಮದಿಯ ಜೀವನ ನಮಗೆ ನೆನಪಾಗುತ್ತದೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನೋವು ಅಂತಕ್ಕಂಥದ್ದು ಇದ್ದರೂ ಕೂಡ ಅದು ಗೊತ್ತಾಗದೇ ಬೆಳೆದಿರ್ತಕ್ಕಂತಹ ಜೀವನ ನಮ್ಮದೆಲ್ಲ ಕೂಡ. ಆದರೆ ಇವಾಗ ನಗರ ಜೀವನದಲ್ಲಿ ನೆಮ್ಮದಿ ಇಲ್ಲದಿರೋ ನಾವು ದುಡಿತಾ ಇದ್ದೀವಿ. ಆದರೆ ನಾನು ಈ ಮಾತನ್ನು ಎಲ್ಲ ವೀಕ್ಷಕರಿಗೂ ಕೂಡ ನಾನು ಮಾತನ್ನು ಹೇಳ್ತಾ ಇಲ್ಲ. ಅವರ ವಿದ್ಯಾಭ್ಯಾಸಕ್ಕಾಗಿ ತಕ್ಕಂತಹ ಒಂದು ಕೆಲಸಗಳನ್ನು ಮಾಡಿಕೊಂಡು ಕಷ್ಟಪಡ್ತಾ ಇರ್ತಕ್ಕಂತಹ ಜನರು ಕೂಡ ಇದ್ದಾರೆ. ವಾರಾಂತ್ಯದಲ್ಲಿ ಒಂದು ದಿನ ವಿಶ್ರಾಂತಿ ಪಡೆಯುವಂತಹ ಜನರಿದ್ದಾರೆ. ತಿಂಗಳಿಗೊಮ್ಮೆ ವೇತನಕ್ಕಾಗಿ ಎದುರು ನೋಡ್ತಾ ಇರ್ತಕ್ಕಂತಹ ಜನರು ಕೂಡ ಇದ್ದಾರೆ. ಹಬ್ಬ ಹರಿದಿನಗಳಿಗೆ
ಹಬ್ಬ ಹರಿದಿನ ಬಂದರೆ ಸಾಕಪ್ಪ ನಮ್ಮವರನ್ನು ನೋಡೋಣ ಅಂತ ಹಳ್ಳಿಗಳಿಗೆ ಹೋಗ್ತಕ್ಕಂತಹ ಜನರನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಕೂಡ ಬೆಂಗಳೂರಿನಲ್ಲಿಯೇ ಹುಟ್ಟಿ ಬೆಳೆದು ಹಳ್ಳಿಯ ಜೀವನ ಕಟ್ಕೊಂಡಿರ್ತಕ್ಕಂತಹವ್ರಿಗೆ ಈ ರೀತಿಯಾಗಿ ಅನಿಸೋದಿಲ್ಲ. ಆದರೆ ಹಳ್ಳಿಗಳಲ್ಲಿ ಹುಟ್ಟಿರ್ತಕ್ಕಂತಹವ್ರಿಗೆ ಇಂತಹ ಒಂದು ಕ್ಷಣಗಳನ್ನು ನೋಡಿದಾಗ ನಾವು ನಮ್ಮ ಕಣ್ಣು ಮುಂದೆ ನಾವು ಕನ್ನಡಿಯಲ್ಲಿ ನೋಡಿಕೊಂಡಂತಹ ಒಂದು ಭಾವನೆ ಆಗುತ್ತದೆ. ನನಗಂತೂ ತುಂಬ ಖುಷಿ ಆಯಿತು ವೀಕ್ಷಕರೇ. ಇದನ್ನೆಲ್ಲ ನೋಡಿದಾಗ ನನ್ನ ಒಂದು ಬಾಲ್ಯದ ಜೀವನ ನನಗೆ ನೆನಪಿಗೆ ಬಂತು. ಒಂದು ಆಟ ಆಡ್ತಕ್ಕಂಥಾಗ್ಬೋದು, ಕೊಟ್ಟಿಗೆಯಲ್ಲಿ ದನಕರುಗಳನ್ನು ಒಂದು ಸಗಣಿ ತೆಗೆಯುವಂಥದ್ದಾಗ್ಬೋದು, ಮಕ್ಕಳು ಆ ಒಂದು ಟೈರ್ಗಳನ್ನು ಹಿಡ್ಕೊಂಡು ಆಟ ಆಡ್ತಕ್ಕಂಥದ್ದು ಆಗಬಹುದು. ಇದೆಲ್ಲನೂ ನೋಡಿದಾಗ ಹೌದು ನಮ್ಮ ಬಾಲ್ಯ ಜೀವನ ತುಂಬ ಖುಷಿ ಆಯಿತು ಮನಸ್ಸಿಗೆ. ಸುಮಾರು ದಿನಗಳ ಹಾಗಿದ್ದಾದ ಮೇಲೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೀನಿ. ಗ್ರಾನಿ ನಿನ್ಗೆ ಒಂದ್ಸಲ ಮಾಡ್ಕೊಟ್ಟಿದ್ರು ತಾನೆ ಈ ತರ ಬಂಡಿ ರೀತಿಯಾಗಿರ್ತಕ್ಕಂತಹ ಒಂದು ನೋಡಿ ಟೈರಲ್ಲಿ ಆಟ ಆಡೋದು ನೀನು ಆಡಿದ್ಯಾ ತಾನೆ? ಇದು ಹಳ್ಳಿ ಸೊಗಡನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ. ತುಂಬ ಅದ್ಭುತ ಅಂತ ಅನಿಸ್ತು. ಒಮ್ಮೆ ಎಲ್ಲರೂ ಕೂಡ ಭೇಟಿಯನ್ನು ನೀಡಿ ಒಮ್ಮೆ ವಿಲೇಜ್ಗಳಲ್ಲಿ ಹಾಗೆ ಆಟ ಆಡ್ತಾರೆ ವೀಕ್ಷಕರೇ. ಮುಖ್ಯವಾಗಿ ಈ ಒಂದು ಮಾದರಿ ಹಳ್ಳಿಯಲ್ಲಿ ಪಂಚಾಯಿತಿನ ಮಕ್ಕಳು ಕೆಲವೊಂದು ಗೇಮ್ಗಳನ್ನು ಒಂದು ಆಟಗಳನ್ನು ಆಡುವಂಥ ಉತ್ಸಾಹದಲ್ಲಿರ್ತಾರೆ. ಏನೋ ಪಂಚಾಯಿತಿ ತರನೇ ಕಾಣಿಸ್ತಾ ಇದೆ. ಆದರೆ ಅಲ್ಲಿ ಗೇಮ್ಗಳಿದೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಅರಿವನ್ನ ನೀಡ್ದಿರಾ ಮೊದಲನೇದಾಗಿ ಇದೆಲ್ಲ ಕೂಡ ವಿವರವಾಗಿ ತೋರಿಸಿ ಹಳ್ಳಿಯ ಸೊಗಡನ್ನ ಮಕ್ಕಳಿಗೆ ಅನುಭವ ಬರುವಂತೆಯೇ ಪರಿಚಯಿಸಿರಿ. ನಾವೇನೋ ನೋಡಿದ್ದೀವಿ, ಆದರೆ ನಮ್ಮ ಮಕ್ಕಳು ಅಲ್ಲಿ ಇದ್ದು ನೋಡ್ತಕ್ಕಂತಹ ಒಂದು ಪರಿಸ್ಥಿತಿ ಅವ್ರಿಗಿಲ್ಲ. ಸೊ ಹಾಗಾಗಿ ತುಂಬ ಖುಷಿ ಅಂತ ತುಂಬ ಖುಷಿ ಆಯಿತು ಈ ಸನ್ನಿವೇಶಗಳನ್ನು. ಅದಕ್ಕೆ ನನಗೆ ಇಷ್ಟ ಆಗಿ ನಾನು ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಇದನ್ನೆಲ್ಲ ತೋರಿಸಿದಾಗ ಅವನಿಗೆ ತುಂಬ ಖುಷಿ ಆಯಿತು, ನನಗೂ ಒಂದು ಖುಷಿ ಆಯಿತು. ನೋಡಿ ಇಲ್ಲಿ ದನಕರುಗಳು, ಆಕಳು, ಕರುಗಳು ಇದೆ. ಇದನ್ನೆಲ್ಲ ನೋಡಿದಾಗ ನಮಗೆ ತುಂಬ ಖುಷಿ ಆಗುತ್ತೆ ವೀಕ್ಷಕರೇ. ಇಲ್ಲಿ ಮುಂದೆ ಬರ್ತಾ ಒಂದು ಕಡೆ ನೋಡಿ ಇದು ಒಂದು ರೀತಿಯಾಗಿರ್ತಕ್ಕಂತಹ ಜಾತಿಯ ಹಸುಗಳು, ಆಕಳು ಮತ್ತು ಕರು. ನೋಡೋಣ ಮಾಸ್ವಿ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಒಂದ್ಸಲ ನೀವು ಭೇಟಿ ನೀಡಿ ಎಲ್ಲ ನೋಡಿ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಕೂಡ ವಿಲೇಜಲ್ಲಿ ಎಂಟ್ಲಕ್ಷ್ಮಮ್ಮ ಅದೇ ಥರ ಕುತ್ಕೊಂತಾನೆ ಎಲೆ ಅಡಿಕೆ ಹಾಕೊಳ್ಳೋದು. ನೋಡು ಚಿಕ್ಕ ಎಕ್ಕರ ಥರನೇ ಕಾಣಿಸ್ತಾವ. ನೋಡ ಅಲ್ಲಿ ಬೆಕ್ಕು, ಅಜ್ಜಿ ಹತ್ರ ಬೆಕ್ಕೈತೆ. ಹೌದು ಬೆಕ್ಕು. ಈ ಆಕಳುಗಳನ್ನು ನೋಡಿದಾಗ ನಾವು ನಿಜವಾಗ್ಲೂ ನೋಡ್ತಾ ಇದ್ದೀವಿ ಅಂತ ಅನಿಸ್ತದೆ. ಎಮ್ಮೆಯಲ್ಲಿ ಹಾಲು ಕರೆಯುವಂಥ ಒಂದು ಮಹಿಳೆಯನ್ನು ನೋಡಿದಾಗ ನನ್ನ ತಾಯಿ ಹಾಲು ಹಿಂಡುವ ಕ್ಷಣ ನನಗೆ ನೆನಪಾಯಿತು. ಈ ಚಿತ್ರವನ್ನು ನೋಡಿದಾಗ ನನ್ನ ತಾಯಿಯ ನೆನಪು ನನಗಾಯಿತು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ರಂಗೋಲಿ ಹಾಕ್ತಿದ್ದಾರೆ ನೋಡು ಬುಜ್ಜಿ, ಇಲ್ಲಿ ರಂಗೋಲಿ ಹಾಕ್ತಿದ್ದಾರೆ ನೋಡು. ರಂಗೋಲಿ ಹಾಕ್ತಕ್ಕಂತಹ ಮಹಿಳೆ
ನೋಡು ಅಜ್ಜಿ ಮತ್ತೆ ಇನ್ನೊಬ್ರು ಎಲ್ಲ ಕುತ್ಕೊಂಡು ಮಾತಾಡ್ಕೊಂತ ಇರ್ತಾರಲ್ಲ ಹಳ್ಳಿಗಳಲ್ಲಿ. ಅಜ್ಜ ಅಜ್ಜ ನಿಂತು ನೋಡ್ತಾ ಇರೋದು, ಮಾತಾಡ್ತಾ ಇರೋದು. ಇವೇನು ನಾವು ಕೂಡ ಮೇ ಬಿ ನಮ್ಮ ಹಳ್ಳಿಗಳ ಕಡೆ ನಾನು ಇದನ್ನು ನೋಡಿಲ್ಲ ವೀಕ್ಷಕರು. ನನಗೂ ಇದನ್ನು ನೋಡಿದಾಗ ಸ್ವಲ್ಪ ಖುಷಿ ಆಯಿತು. ಮುಂದೆ ಹೋಗ್ತಾ ಹೋಗ್ತಾ ಮತ್ತೊಂದು ರೀತಿಯಾಗಿರ್ತಕ್ಕಂಥ ಹಳ್ಳಿ ಸೊಗಡಿನ ಚಿತ್ರಗಳನ್ನು ನಾವಿಲ್ಲಿ ಕಂಡಿದ್ವಿ. ಒಂದು ಕಡೆ ನಾನು ಇದನ್ನೆಲ್ಲ ಒಂದು ವಿಡಿಯೋ ಮಾಡ್ತಕ್ಕಂಥ ಖುಷಿ ಒಂದು ಕಡೆ ನನಗೆ, ಇನ್ನೊಂದು ಕಡೆ ನನ್ನ ಮಗ ಫೋಟೋದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ ನಿಲ್ಲಿಸ್ತಕ್ಕಂಥ ಖುಷಿನೂ ಒಂದು ಕಡೆ ನನಗೆ. ನೋಡಿ ಇಲ್ಲಿ ಈ ಥರ ಒಂದು ಪಡಸಾಲೆಯಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಕ್ಕಂತಹ ಇದೆಲ್ಲ ಕೂಡ ನೋಡಿದಾಗ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಈಗಿನ ಕಾಲದಲ್ಲಿ ಯಾವ ರೀತಿ ಸ್ನಾನ ಮಾಡಿಸ್ತಾರೋ ನನಗೆ ಗೊತ್ತಿಲ್ಲ. ನಮ್ಮ ಹಳ್ಳಿಗಳ ಕಡೆ ಇದೇ ರೀತಿ ಸ್ನಾನ ಮಾಡಿಸ್ತಾ ಇರ್ತಾರೆ. ನೋಡಿ ಇದನ್ನು ನೋಡಿದಾಗ ಇದು ನಮಗೆ ಹಳ್ಳಿಗಳಲ್ಲಿ ಈ ನಾಯಿ ತನ್ನ ಮರಿಗಳಿಗೆ ಹಾಲನ್ನು ಉಣಿಸ್ತಕ್ಕಂಥ ಆರೈಕೆ ಮಾಡ್ತಕ್ಕಂಥದ್ದನ್ನು ನಮ್ಮ ಹಳ್ಳಿಗಳಷ್ಟೇ ನಾವು ಕಾಣಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಸಿಟಿಗಳಲ್ಲಿ